ಹಾಯ್ ಎಲ್ಲವಕ್ಕೂ ನಮಸ್ಕಾರ. ಎಲ್ಲವೂ ಹೆಂಗೊಳರಿ, ಎಲ್ಲವೂ ಹುಷಾರೊಳರಿ ಅಂತ ನೆನ್ಸ್ಕೊಂಡು ಇಂದಿನ ಲಾಗ್ ಶುರು ಮಾಡ್ತಾವಳೆ. ಎಂತ ಹೇಳ್ರೆ ಮೀನು ಅಂಜಲ್ ಮೀನು ತಂದೋಳ. ಹಾಗಾಗಿ ಅಂಜಲ್ ಮೀನನ್ನ ಫ್ರೈ ಮಾಡ್ದು, ಹಾಗೆ ಬಂಗುಡೆ ಮೀನನ್ನ ಸಾರು ಮಾಡ್ತಾವಳೆ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆತಲೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊತಾಳೆ. ಪ್ಲೀಸ್ ಎಲ್ಲವೂ ಸಪೋರ್ಟ್ ಮಾಡಿ. ಈಗ ಅಂಜಲ್ ಮೀನಿಗೆ ಮಸಾಲೆ ಎಲ್ಲ ಕಲಸಿಸಿ ಆತು. ಈಗ ನಾನು ಬಂಗುಡೆ ಮೀನು ಸಾರು ಮಾಡಿಕ್ಕೆ ಒಗ್ಗರಣೆ ಹಾಕ್ತಾವಳೆ. ನೀರುಳ್ಳಿ ಎಲ್ಲ ಡೀಪ್ ಆಗಿ ಫ್ರೈ ಹಾಕು, ಆಮೇಲೆ ಇದು ಅರೆಪ್ಪು ಹಾಕುವಂಥದ್ದು. ಈಗ ನಾನು ಒಗ್ಗರಣೆ ಹಾಕಿ ಈಗ ನೀರುಳ್ಳಿನೆಲ್ಲ ಫ್ರೈ ಮಾಡ್ತಾವಳೆ. ಬಂಗುಡೆ ಮೀನಿಗೆ ಸಾರು ಮಾಡೋಕ್ಕೆ ಅರೆಪ್ಪೆಲ್ಲ ರೆಡಿ ಆಯ್ತು. ಹಾಗಾಗಿ ನಾ ಈಗ ಅರೆಪ್ಪು ಈಗ ಒಳ್ಳೆ ಕುದಿ ಬರೋಕು ಹಾಕಿ ಕೊದ್ದ ಮೇಲೆ ಬಂಗುಡೆ ಮೀನು ಹಾಕುವಂಥದ್ದು. ಈಗ ಬಂಗುಡೆ ಮೀನನ್ನ ಸ್ವಲ್ಪ ಹೊತ್ತು ಉಪ್ಪು ಹಾಕಿಸಿ ಸೊಳೆ, ಅದು ಒಳ್ಳೆ ರುಚಿ ಬಂದಿದೆ. ಇಲ್ಲರೆ ಅದು ಈಗಂತೂ ಚಪ್ಪೆ ಚಪ್ಪೆ ಇದ್ದದೆ ಲಾಯ್ಕಿರ್ದಲೆ. ಹಾಗೆ ಸ್ವಲ್ಪ ಉಪ್ಪು ಎಳೆವಂಗೆ ಸ್ವಲ್ಪ ಹೊತ್ತು ಹಾಕಿಸಿ ಸೋಕು, ಆಗ ಬರ್ಲಾಯ್ಕಿದ್ದದೆ ಟೇಸ್ಟ್. ಈಗ ಮೀನೆಲ್ಲ ಹಾಕಿ ಲಾಯ್ಕ ಕುದಿ ಬರ್ತಾ ಉಂಟು. ಹಾಗೆ ಮತ್ತು ಸೌಟು ಹಾಕಿ ಆಗಾಗ ಮಗ್ಚಿಕೆಲ್ಲ ಬತ್ತು ಮಣ್ಣಿನ ಸೆಳೆಯಲ್ಲಿ ಮಾಡ್ಕೊಂಡು ಅದರ ಹಂಗೆ ಅಲ್ಕಿಸಿರೆ ಭಾರಿ ಲಾಯ್ಕದೆ. ಆಗ ಅಡಿ ಹಿಡಿಯಲ್ಲೇ ಆ ಥರ ಕೈ ಸೆಡೆ ಹಾಕಿರೆ ಅದು ಎಸಲು ಬಿಟ್ಟದೆ. ಅದಕ್ಕೆ ಈ ಥರ ಮಾಡೋಕು. ಈಗ ನಾನು ಅಂಜಲ್ನ ತವಾ ಫ್ರೈ ಮಾಡ್ತಾವಳೆ. ತವಾಯಿಸಿ ಕಾದಿಟ್ಟು ಹಾಗಾಗಿ ಈಗ ತವಾ ಫ್ರೈನ ಮಾಡ್ತಾವಳೆ. ಹೀಗೆ ಮಾಡಿ ತಿಂದರೆ ಭಾರಿ ಲಾಯ್ಕಲ್ಲ, ಭಾರಿ ಲಾಯ್ಕದೆ. ಓಕೆ, ಇಷ್ಟೊತ್ತು ಸಪೋರ್ಟ್ ಮಾಡ್ದೆ ನೀವೆಲ್ಲವಕ್ಕೂ ನನ್ನ ಧನ್ಯವಾದ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್. ಎಲ್ಲವೂ ಪೂರ್ತಿ ವೀಡಿಯೋ ನೋಡಿ ಅಂತ ನಾನು ಕೇಳ್ಕೊತಾಳೆ. ಓಕೆ, ನೆಕ್ಸ್ಟ್ ವೀಡಿಯೋಲಿ ಸಿಕ್ಕಿನೆ. ಈಗ ಊಟ ಮಾಡಮ್ಮ ಬನ್ನಿ. ಓಕೆ, ಥ್ಯಾಂಕ್ ಯು ಎಲ್ಲವಕ್ಕೂ.